ಹಾಯ್ ಹಲೋ ನಮಸ್ಕಾರ. ಅಭಿವ್ಯಕ್ತಿಕತಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 99ನೇ ಎಪಿಸೋಡ್ ಶುರು ಮಾಡೋಣ. ನಿತಿನ್ ತನ್ನ ಸ್ನೇಹಿತನ ಹತ್ತಿರ ತನ್ನ ಕಷ್ಟ ದುಃಖಗಳನ್ನು ಹೇಳಿಕೊಂಡು ಅವನಿಂದ ತನಗೆ ಬೇಕಾದ ಸಹಾಯ ಪಡೆಯಲು ಓಜಸ್ ಈ ಹಿಂದೆ ಆರುಷಿಯನ್ನು ಬಂದು ತನ್ನ ಆಫೀಸ್ನಲ್ಲಿ ಭೇಟಿಯಾಗು ಎಂದು ಕಳುಹಿಸಿದ್ದ ಅಡ್ರೆಸ್ಗೆ ಬಂದವನು ದೊಡ್ಡದಾಗಿ ರಾರಾಜಿಸುತ್ತಿದ್ದ ಚಿರಾಗ್ ಕನ್ಸ್ಟ್ರಕ್ಷನ್ಸ್ ಬೋರ್ಡ್ನ ನೋಡಿ ನಿಬ್ಬೆರಗಾದ. ಆ ಮೋಸಗಾರನ ಮಗನಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾನಾ ಓಜು? ಈ ಹಿಂದೆ ಅಪ್ಪ ಅಮ್ಮನ ಬಲವಂತಕ್ಕೆ ಮಣಿದು ಗೌತಮಿನ ಮದುವೆ ಆಗೋಕೆ ನಾನು ಒಪ್ಪಿಗೆ ಕೊಟ್ಟಾಗ ನನ್ನನ್ನು ಎಮೋಷನಲ್ ಫೂಲ್ ಅಂತ ಕರೆದಿದ್ದ. ಆದರೆ ಈಗ ಇವನು ಮಾಡ್ತಾ ಇರೋದೇನು ಅದ್ಯಾಕೋ? ಚಿಂಟು ಆರುಷಿ ಮಗನೇ ಆದರೂ ಅವನ ತಂದೆ ಒಬ್ಬ ಕಾಮುಕ ಮೋಸಗಾರ ಅಂತ ಆ ಮಗು ಮೇಲೆ ಈಗಲೂ ಅಸಮಾಧಾನವಿದೆ ನಿತಿನ್ಗೆ. ಆದರೆ ಮಗು ಬಗ್ಗೆ ಒಂದೇ ಒಂದು ಕೊಂಕು ಮಾತನಾಡಿದ್ರು ಓಜಸ್ ರಾಕ್ಷಸನಂತೆ ನಡೆದುಕೊಳ್ಳುವುದು ಇವನ ಅನುಭವಕ್ಕೆ ಈಗಾಗಲೇ ಬಂದಿರುವ ಕಾರಣ ತನ್ನ ಅಸಮಾಧಾನವನ್ನು ನುಂಗಿಕೊಂಡು ಆಫೀಸ್ ಒಳಗೆ ಹೋಗಿ ಓಜಸ್ನ ತಾನು ಭೇಟಿಯಾಗಬೇಕೆಂದು ಫ್ರಂಟ್ ಡೆಸ್ಕ್ ಆಫೀಸರ್ ಬಳಿ ಹೇಳ್ತಾನೆ. ಸಾರಿ ಸರ್, ಓಜಸ್ ಸರ್ ಹಾಗೆ ನಮ್ಮ ಆರುಷಿ ಮೇಡಮ್ ಇಬ್ಬರೂ ಇವತ್ತು ಆಫೀಸಿಗೆ ಬರೋದಿಲ್ಲ. ಯಾವುದೋ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ನಾಳೆ ಭಾನುವಾರ, ಹಾಗಾಗಿ ಆಫೀಸ್ ಕ್ಲೋಸ್ ಇರುತ್ತೆ. ಸೊ ನೀವು ಸೋಮವಾರ ಬೆಳಗ್ಗೆ ಬಂದರೆ ಸರ್ನ ಮೀಟ್ ಮಾಡಬಹುದು ಹೇಳಿದ್ಲು. ಓಜಸ್ ಅಲ್ಲದೆ ಈ ಹುಡುಗಿ ಆರುಷಿ ಹೆಸರನ್ನು ಹೇಳಿದ್ದು ಕೇಳಿ ಕ್ಷಣ ದಂಗಾದ. ಆರುಷಿ ಸಹ ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳಾ? ಗೊಂದಲ ಆಶ್ಚರ್ಯದಲ್ಲಿ ಕೇಳಿದ. ಕೆಲಸ ಮಾಡೋದಲ್ಲ ಸರ್, ಅವರೇ ನಮ್ಮ ಬಾಸ್, ಮಿಸಸ್ ಆರುಷಿ ಚಂದ್ರ, ನಮ್ಮ ಪ್ರೊಪ್ರೈಟರ್ ಹೇಳಿದ್ಲು. ಒಂದು ಕ್ಷಣ ನಿತಿನ್ಗೆ ನಿಂತ ನೆಲವೇ ಕುಸಿದ ಅನುಭವ ಆಯಿತು. ಅಂದರೆ ಆರುಷಿ ಸಹ ಗೌತಮಿ ಥರ ಓಜು ಬಿಸ್ನೆಸ್ಸನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡ್ಬಿಟ್ಲ? ಅಲ್ಲ, ಆ ನನ್ನ ಮಗ ಒಂಥರ ಲೋಕಲ್ ರೌಡಿ ಥರ ಆಡ್ತಾನೆ. ಯಾವ ವಿಷಯಕ್ಕೂ ಯಾರನ್ನ ಕಂಡ್ರೂ ಹೆದರಿದ್ದನ್ನು ನೋಡಿಲ್ಲ ನಾನು. ಅಂಥದ್ರಲ್ಲಿ ಬಾಸ್ ಕುರ್ಚಿನ ಆರುಷಿಗೆ ಯಾಕೆ ಬಿಟ್ಕೊಟ್ಟ? ಮನದ ತುಂಬ ಅನುಮಾನ. ಹೀಗೆ ಆಗೋಕೆ ಹೇಗೆ ಸಾಧ್ಯ ಅನ್ನೋ ಅಚ್ಚರಿಯಲ್ಲಿ ಓಜಸ್ ಇರುವುದು ಯಾವ ಅಪಾರ್ಟ್ಮೆಂಟ್ ಅಂತ ತಿಳಿದಿದ್ದರಿಂದ ಅವನನ್ನು ಕಾಣಲು ಅಲ್ಲಿಗೆ ಹೊರಟು ಬಿಟ್ಟ. ಇತ್ತ ಚಿಂಟು ಚಂದ್ರ ಇಬ್ಬರು ಹೊರಗೋಗಿ ನಾನೇ ಅಡುಗೆ ಮಾಡ್ತೀನಿ. ಅಪ್ಪ ಮಗ ಇಬ್ಬರು ಅಡುಗೆ ಮನೆ ಸೇರಿ ಮೊದಲಿಗೆ ಓಜಸ್ ಅನ್ನ ಮಾಡಲು ಕುಕ್ಕರ್ ಇಟ್ಟರೆ ಚಿಂಟು ಅಪ್ಪನ ಸಹಾಯಕ್ಕೆ ಇರುವಂತೆ ಅವನ ಹಿಂದೆ ಮುಂದೆ ಓಡಾಡುತ್ತಾ ಇರುವನು. ಚಿಂಟು, ನೀನು ಮೊದಲು ಹೊರಗೋಗು, ಅಮ್ಮನ ಗದರುವಿಕೆಗೆ ತಲೆ ಆಡಿಸಿ ಇಲ್ಲ ಅಂದ ಚಿಂಟು. ನೀನು ಈಗ ರೆಸ್ಟ್ ಮಾಡಬೇಕಮ್ಮ, ಇಲ್ಲ ಅಂದರೆ ನಿನ್ನ ಜೊತೆಗೆ ಚಿಂತೀವಿಗೂ ಸಹ ಸುಸ್ತಾಗತ್ತೆ ಹೇಳಿದ್ರೆ ಮೆಲ್ಲನೆ ಹಣೆ ಚಿಚ್ಕೊಂಡು ಇವನಾಗಲೇ ಚಿಂಟಿ ಜಪ ಶುರು ಮಾಡಿದ್ದಾನ ಹೇಳಿಕೊಂಡು ಅಡುಗೆ ಮನೆ ಬಾಗಿಲಲ್ಲೇ ಸೊಂಟದ ಮೇಲೆ ಕೈ ಹೊತ್ತು ಓಜಸ್ ತರಕಾರಿ ಕಟ್ ಮಾಡ್ತಾ ಇರೋದನ್ನು ನೋಡುತ್ತಾ ನಿಂತಿದ್ದವಳು, ಬೆಳಗ್ಗೆ ತಾನೇ ತರಕಾರಿ ಕಟ್ ಮಾಡಿಕೊಂಡು ಅಂತೆಲ್ಲ ಕೇಳಬೇಡ ಅಂತಿದ್ರಿ, ಆದರೆ ಈಗೇನು ಸಾಹೇಬ್ರು ನೀವಾಗೇ ಈ ಕೆಲಸ ಮಾಡ್ತಾ ಇದ್ದೀರಾ ಕೇಳಿದ್ರೆ ಅದು ಚಿಂಟಿಗೋಸ್ಕರ ಮಾಡ್ತಾ ಇರೋದು ಹೇಳಿದ ಓಜಸ್. ನಸುನಕ್ಕೂ ತಾನೇ ತರಕಾರಿ ಕಟ್ ಮಾಡ್ತೀನಿ ಹೇಳುವಷ್ಟರಲ್ಲಿ ಡೋರ್ಬೆಲ್ ಸದ್ದಾಗಿತ್ತು. ಹಾರು, ಯಾರು ಅಂತ ಹೋಗಿ ನೋಡು ಹೇಳಿ ತನ್ನ ಪಾಡಿಗೆ ಅಡುಗೆ ಕೆಲಸದಲ್ಲಿ ನಿರತನಾಗಿದ್ದ ಓಜಸ್. ಆರುಷಿ ಹೋಗಿ ಬಾಗಿಲು ತೆರೆದ್ರೆ ಸೆಕ್ಯೂರಿಟಿ ಗಾರ್ಡ್ ಕೃಷ್ಣಪ್ಪ, ಇವರು ಓಜಸ್ ಸರ್ನ ಕೇಳ್ಕೊಂಡು ಬಂದಿದ್ದಾರೆ ಮೇಡಮ್. ಇನ್ನೂ ಸರ್ ಈ ಎದುರುಗಡೆ ಇರೋ ಫ್ಲ್ಯಾಟ್ನಲ್ಲೇ ಇದ್ದಾರೆ ಅಂದ್ಕೊಂಡಿದ್ರು. ನಾನೇ ಈಗ ಗಂಡ ಹೆಂಡತಿ ಒಂದೇ ಮನೆಯಲ್ಲಿದ್ದಾರೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದೆ. ಇವರು ಸರ್ ಫ್ರೆಂಡ್ ಅಂತೆ, ಹೌದಾ ಕೇಳಿದ್ರು. ಆರುಷಿ ಏನಾದರೂ ಉತ್ತರಿಸುವ ಮೊದಲೇ ಯಾರು ಕ್ಯೂಟಿ ಅದು ಕೇಳುತ್ತಾ ಅಡುಗೆ ಮನೆಯಿಂದ ಬಂದವನು ನಿತಿನ್ ನೀನಾ ಕೋಪದಲ್ಲಿ ಮುಷ್ಟಿ ಕಟ್ಟಿದ್ದ. ಥ್ಯಾಂಕ್ ಯು ಸರ್, ನೀವಿನ್ನ ಹೊರಡಿ ಸೆಕ್ಯೂರಿಟಿಯವರನ್ನು ಕಳುಹಿಸಿ ನಿತಿನ್ ಓಜಸ್ ಬಳಿಗೆ ಬಂದು ಅವನನ್ನು ತಬ್ಬಿಕೊಂಡು ಬಿಟ್ಟ. ಥೂ ಛೀ, ಹಿಂದೆ ಹೋಗೋ ಹೊರಟಾಗಿ ನಿತಿನ್ನ ಹಿಂದಕ್ಕೆ ಸರಿಸಿ ನಮ್ಮನೆ ಬಾಗಿಲಿಗೆ ಯಾಕೋ ಬಂದಿದ್ದೀಯಾ ಕೇಳಿದ್ರೆ ಶುಷ್ಕ ನಗು ಬೀರಿ ನಿನ್ನಿಂದ ನನಗೆ ಏನಾದರೂ ಸಹಾಯ ಆಗಬಹುದಾ ಅನ್ನೋ ಆಸೆಯಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೆ. ಆದರೆ ನಿನ್ನ ಸ್ಥಿತಿ ನನಗಿಂತ ದುಸ್ತರವಾಗಿದೆ ಅಂತ ತಿಳಿದು ನಿನಗಾಗಿ ನನ್ನ ಮನಸ್ಸು ಮರುಗುತ್ತಿದೆ ಕಣೋ ಓಜು ಹೇಳಿದರೆ ಅವನನ್ನೇ ದಿಟ್ಟಿಸಿ ನೋಡುತ್ತಾ ನನ್ನ ಸ್ಥಿತಿಗೇನೋ ಆಗಿದೆ, ರಾಜ ಮಹಾರಾಜ ಇದ್ದಂಗಿದ್ದೀನಿ ಹೇಳುವಾಗ ಚಿಂಟು ತನ್ನ ಅಪ್ಪನಿಗೆ ಬಳಿಗೆ ಓಡಿ ಬಂದು ಪಪ್ಪ ಕುಕ್ಕರ್ 2 ಸಲ ಸೌಂಡ್ ಮಾಡ್ತು ಹೇಳ್ದ.
ಹೌದಾ, ಇನ್ನು ಒನ್ ಟೈಮ್ ಆಗಬೇಕು ಹೇಳಿದ್ರೆ ತಲೆ ಆಡಿಸಿ ಸರಿ ಅಂತ ಮತ್ತೆ ಅಡುಗೆ ಮನೆ ಬಾಗಿಲಿಗೆ ಹೋಗಿ ನಿಂತರೆ ಅಂತೂ ಹುಲಿ ಥರ ಇದ್ದ ಸ್ನೇಹಿತನನ್ನು ನಿನ್ನ ಹಿಂದೆ ಮುಂದೆ ಅಲೆದುಕೊಂಡು ನೀನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರೋ ಸಾಕು ನಾಯಿ ಥರ ಮಾಡ್ಕೊಂಡು ಬಿಟ್ಯಾ? ಆರುಷಿ ಕಡೆಗೆ ಕೋಪದ ನೋಟ ಬೀರಿ ಪ್ರಶ್ನೆ ಮಾಡಿದ್ರೆ ಓಜಸ್ ನಿತಿನ್ ಕೊರಳ ಪಟ್ಟಿ ಹಿಡಿದು ನನ್ನ ಹೆಂಡತಿ ಹತ್ರ ನಿಂದೇನೋ ಮಾತು, ತೆಪ್ಪಗಿಲ್ಲಿಂದ ಹೊರಟ್ರೆ ಸರಿ, ಇಲ್ಲ ಅಂದರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಹೇಳಿದ್ರೆ ಇದೇ ಕೋಪ ಇವಳ ಮೇಲೆ ತೋರಿಸು ಓಜು. ನಿನ್ನ ಆಫೀಸ್, ನಿನ್ನ ಬಿಸ್ನೆಸ್, ನಿನ್ನ ಅಸ್ತಿತ್ವ ಕಿತ್ತುಕೊಂಡ ಈ ರಾಕ್ಷಸಿಯನ್ನು ಇನ್ನೆಷ್ಟು ವಹಿಸ್ಕೊಂಡು ಮಾತಾಡ್ತೀಯಾ ಕೇಳ್ದ. ಬದ್ಮಾಶ್, ನನ್ನ ದೇವತೆನ ರಾಕ್ಷಸಿ ಅಂತೀಯ? ಆರು, ನೀನು ಇವನ ಮಾತೆಲ್ಲ ಕೇಳಿಸ್ಕೊಂಡು ಇಲ್ಲಿ ನಿಲ್ಲಬೇಡ. ಈ ಟೈಮ್ನಲ್ಲಿ ಇಂಥ ಕೆಟ್ಟವರ ಸಹವಾಸ ಬೇಕಿಲ್ಲ ನಿನಗೆ. ಹೋಗು, ರೂಮ್ನಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇರು ಎಂದು ಹೇಳಿದವಳು ನಿತಿನ್ನ ತೋಳು ಹಿಡಿದು ಧರಧರನೆ ಲಿಫ್ಟ್ ತನಕ ಎಳೆದುಕೊಂಡು ಹೋಗಿ, ನೋಡು ನಿತಿ, ನಾನಿವತ್ತು ತುಂಬ ಒಳ್ಳೆ ಮೂಡ್ನಲ್ಲಿದ್ದೀನಿ. ನನ್ನ ಹೆಂಡತಿ ಇವತ್ತು ಮತ್ತೊಂದು ಸಲ ನಾವು ಪೇರೆಂಟ್ಸ್ ಆಗ್ತಾ ಇದ್ದೀವಿ ಅಂತ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ. ಯಾವತ್ತೂ ಇಲ್ಲದವನು ನೀನು ಯಾಕೆ ಇವತ್ತು ನನ್ನ ಮನೆ ಬಾಗಿಲಿಗೆ ಬಂದು ಸುಮ್ಮನೆ ನನ್ನ ಕೈಯಲ್ಲಿ ಒದ ತಿನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ? ಹೋಗು ಕಂದ, ಮನೆಗೆ ಹೋಗಿ ಊಟ ಮಾಡಿ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗು ಹೇಳಿ ತನ್ನ ಮನೆಯೊಳಗೆ ಬಂದು ಬಾಗಿಲು ಹಾಕಿ ಚಿಂಟು ಜೊತೆ ಮತ್ತೆ ಅಡುಗೆ ಮನೆ ಸೇರಿದ ಓಜಸ್ಗೆ ಇದ್ದಕ್ಕಿದ್ದ ಹಾಗೆ ನಿತಿನ್ ಯಾಕೆ ತನ್ನನ್ನು ಹುಡುಕಿಕೊಂಡು ಬಂದಿದ್ದ ಅನ್ನೋ ಸಣ್ಣ ಅನುಮಾನ ಮನದ ಮೂಲೆಯಲ್ಲಿ ಕಾಡಲು ಶುರುವಾಯಿತು. ನಿತಿನ್ಗೆ ಮತ್ತೆ ಇನ್ನೆಂದೂ ತನ್ನ ಮನೆ ಕಡೆಗೆ ಬರಬೇಡ ಎಂದು ವಾರ್ನ್ ಮಾಡಿ ಕಳುಹಿಸಿದ ಓಜಸ್ ಮನೆಯೊಳಗೆ ಬರುತ್ತಲೇ ಅಡುಗೆ ಕೆಲಸದ ಕಡೆಗೆ ಗಮನ ಹರಿಸಿದ್ರೆ ಅವನ ಕೈ ಹಿಡಿದು ಬಲವಂತವಾಗಿ ಅಡುಗೆ ಮನೆ ಹೊರಗೆ ಕರೆತಂದಳು ಆರುಷಿ. ನೀವು ಮಾಡೋ ಕೆಲಸಕ್ಕೆ ನಾನು ಆ ನಿತಿನ್ ಕೈಲಿ ಎಂಥ ಮಾತು ಕೇಳಬೇಕಾಯ್ತು ನೋಡಿ. ಇವತ್ತು ಈ ನಿತಿನ್ ನಾಳೆ ನಮ್ಮ ಮನೆಯವರ ನಿಮ್ಮನ್ನು ಅಮ್ಮವರ ಗಂಡ ನನ್ನ ಬಜಾರಿ ಹೆಂಡತಿ ಅಂತ ಒಳ್ಳೊಳ್ಳೆ ಬಿರುದುಗಳನ್ನು ಕೊಟ್ಟು ಆಡ್ಕೊಳ್ತಾರೆ. ಇದೆಲ್ಲ ಬೇಕಾ ನಮಗೆ? ಇದ್ರ ಬದಲು ನೀವು ಹೋಗಿ ಚಿಂಟುಗೆ ಹೋಮ್ವರ್ಕ್ ಬರೆಯೋಕ್ಕೆ ಹೆಲ್ಪ್ ಮಾಡಿ, ನಾನು ಅಡುಗೆ ಮಾಡ್ತೀನಿ ಹೇಳಿದರೆ ಈಗೇನು ನೀನೇ ಅಡುಗೆ ಮಾಡಬೇಕಾ ಕೇಳ್ದ. ಹೌದು ಅನ್ನುವಂತೆ ತಲೆ ಆಡಿಸಿದ್ದೆ ತಡ. ಬಾಯಿ ಮುಚ್ಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡು. ಯಾವನೋ ಬಂದು ಏನೋ ಹೇಳ್ದ ಅಂತ ಇವಳು ನನ್ನ ಮಾತಿಗೆ ಬೆಲೆ ಕೊಡದೆ ಅಡುಗೆ ಮಾಡ್ತಾಳಂತೆ. ನೋಡು ಕ್ಯೂಟಿ, ನಾನು ಯಾವತ್ತೂ ನನ್ನ ಬಗ್ಗೆ ಯಾವನು ಏನು ಹೇಳ್ತಾನೆ ಅಂತ ಕೇರ್ ಮಾಡಿದವನೇ ಅಲ್ಲ. ನಿನ್ನ ಮನಸ್ಸಲ್ಲಿ ನನ್ನ ಕುರಿತು ಯಾವ ಒಪಿನಿಯನ್ ಇದೆ ನನಗದು ಮಾತ್ರ ಮುಖ್ಯ. ಈ ನಿತಿನ್ಗೆ ನನ್ನ ಜೀವನದಲ್ಲಿ ಅವನು ನನ್ನ ಸ್ನೇಹಿತ ಅನ್ನೋ ಸ್ಥಾನವನ್ನೇ ಕೊಟ್ಟಿಲ್ಲ ಅಂದ ಮೇಲೆ ಅವನ ಮಾತಿಗೆ ಯಾಕೆ ಬೆಲೆ ಕೊಡಬೇಕು? ಇವತ್ತು ಇವನು, ನಾಳೆ ಇನ್ನೊಬ್ಬ ಮನೆ ಬಾಗಿಲಿಗೆ ಬಂದು ಒಬ್ಬೊಬ್ಬ ಒಂದೊಂದು ಮಾತಾಡ್ತಾನೆ ಅಂತ ನಾವು ಹೆದರಿ ಅವರ ಇಚ್ಛೆಯಂತೆ ಬದುಕುತ್ತಾ ಹೋದರೆ ಕೊನೆಗೆ ಅದು ನಮ್ಮ ಬದುಕಾಗಿಯೇ ಉಳಿಯೋದಿಲ್ಲ ಹೇಳಿ ಅವಳ ಕೈ ಹಿಡಿದು ಬಲವಂತವಾಗಿ ರೂಮಿಗೆ ಕರೆದುಕೊಂಡು ಹೋಗಿ ಅವಳು ಮಲಗುವವರೆಗೂ ಬಿಡಲಿಲ್ಲ. ಚಿಂಟು ತನ್ನ ಒಡಲಲ್ಲಿ ಇದ್ದಾಗ ಮುಂದೇನು, ಮದುವೆ ಗಂಡ ಅನ್ನೋ ಸಂಬಂಧಗಳೇ ಮೋಸ ಅಂದ ಮೇಲೆ ಈ ಮಗು ಭವಿಷ್ಯ ಏನು ಅನ್ನೋ ಚಿಂತೆ ಹೊತ್ತೆ ಸಮಯ ದೂಡುತ್ತಾ ಇದ್ದವಳಿಗೆ ಈ ಗರ್ಭಾವಸ್ಥೆಯಲ್ಲಿ ತನ್ನ ಊಹೆಗೂ ಮೀರಿದ ಇಲಿಯನ ಕಾಳಜಿ ಪ್ರೀತಿ ಲಭಿಸುತ್ತಾ ಇರುವುದಕ್ಕೆ ಭಾವುಕಳಾಗಿ ಬಿಟ್ಲು. ಅವಳ ಕಣ್ಣು ತೊಡೆದು ಹಣೆಗೆ ಮುತ್ತಿಟ್ಟು, ಓಜಸ್, ನನ್ನ ಮುದ್ದು ಹೆಂಡತಿ ಅಲ್ವಾ ನೀನು, ಈ ಟೈಮ್ನಲ್ಲಿ ಯಾರಾದರೂ ಹೀಗೆ ಅಳ್ತಾರಾ ಕೇಳಿದ್ರೆ ಅವನೆಡೆಗೆ ಸಣ್ಣ ನಗು ಬೀರಿದ ಆರುಷಿ, ಇದು ಅಳು ಅಲ್ಲ, ಆನಂದ ಬಾಷ್ಪ ಹೇಳಿದರೆ ಅವಳ ಹಣೆಗೆ ತನ್ನ ಹಣೆ ಹೊತ್ತಿ, ಏನಾದರೂ ಇರಲಿ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಅಷ್ಟೆ ಹೇಳ್ದ. ಚಿಂಟು ಓಡಿ ಬಂದು, ಪಪ್ಪ ಮತ್ತೆ ಕುಕ್ಕರ್ ಸೌಂಡ್ ಮಾಡ್ತಾ ಇದೆ, ಬೇಗ ಬನ್ನಿ ಹೇಳಿದ್ರೆ, ಅಯ್ಯೋ ನಾನು ಸ್ಟವ್ ಆಫ್ ಮಾಡೇ ಇಲ್ವಾ, ಹಣೆ ಚೆಚ್ಕೊಂಡು ಅಡುಗೆ ಮನೆಗೆ ದೌಡಾಯಿಸಿದ. ಅವನ ಅವಸ್ಥೆ ಕಂಡು ಆರುಷಿ ಮನಸಾರೆ ನಕ್ಕು ಬಿಟ್ಲು. ಓಜಸ್ ಹೊರಟಾಗಿ ಮಾತಾಡಿ ನಿತಿನ್ನ ಮನೆಯಿಂದ ಹೊರಗಟ್ಟಿದ್ದ ರೀತಿಗೆ ಬೇಸರದಲ್ಲಿ ತನ್ನ ಮನೆಗೆ ಹಿಂದಿರುಗಿದವನೇ ಟೆರೆಸ್ಗೆ ಹೋಗಿ ಸುಮ್ಮನೆ ಶೂನ್ಯ ದಿಟ್ಟಿಸುತ್ತಾ ಕುಳಿತು ಬಿಟ್ಟ. ಮಗನ ಸೋತ ಮುಖ ಕಂಡು ಅವನ ಬಳಿಗೆ ಬಂದ ಮುರಳಿ ಅವರು, ಏನಾಯಿತು ಮಗನೇ ಕೇಳಿದರೆ ಬೆಳಗ್ಗೆಯಿಂದ ನಡೆದ ಎಲ್ಲ ವಿಷಯವನ್ನು ಹೇಳಿದ. ಮಗನ ಮಾತಿಗೆ ಶುಷ್ಕ ನಗು ಬೀರಿದ ಮುರಳಿಯವರು, ದಾಂಪತ್ಯ ಅಂದ್ರೇನು ಅಂತ ನನಗೂ ಗೊತ್ತಿಲ್ಲ, ಈಗ ನಿನಗೂ ಆ ಸುಖ ಇಲ್ಲದ ಹಾಗಾಯಿತು. ನಾನು
ನಿನ್ನ ಅಮ್ಮ ಪ್ರೀತಿಸಿ ಮದುವೆ ಆಗಿದ್ದರೂ ಸಹ ಒಂದು ದಿನಕ್ಕೂ ಅವಳು ನನಗೆ ಗಂಡ ಅನ್ನೋ ಮರ್ಯಾದೆ ಕೊಡಲಿಲ್ಲ. ಅವಳ ಆಫೀಸ್ನಲ್ಲೇ ಅವಳ ಕೈ ಕೆಳಗೆ ಕೆಲಸ ಮಾಡೋ ಸೂಪರ್ವೈಸರ್ ಆಗಿ ನನ್ನ ನೇಮಕ ಮಾಡಿಕೊಂಡ್ಳು. ಮನೆಯಲ್ಲಿ ಸಹ ಅವಳ ಒಡನಾಟ ಬರೀ ಬೆಡ್ರೂಮ್ಗಷ್ಟೇ ಸೀಮಿತವಾಗಿತ್ತು. ದಿನ ಅವಳು ಲೇಡೀಸ್ ಕ್ಲಬ್, ಕಿಟಿ ಪಾರ್ಟಿ ಅಂತ ಓಡಾಡ್ಕೊಂಡಿದ್ದಾಗ ನನಗೆ ಮನೆಯಲ್ಲಿ ಅವಳ ದಾರಿ ಕಾಯೋದೇ ಕೆಲಸವಾಯಿತು. ಒಂದೊಂದು ಸಲ ನನಗೂ ಬೇಸರ ಆಗಿ ಫ್ರೆಂಡ್ ಜೊತೆಗೆ ಹೊರಗೆ ಹೋಗಿ ಸ್ವಲ್ಪ ಕುಡಿದು ಬಂದರೂ ಸಾಕು, ಕೋಪ ಮಾಡಿಕೊಂಡು ನನ್ನ ಜೊತೆಗೆ ಮಾತು ಬಿಟ್ಟು ಬಿಡ್ತಾ ಇದ್ಲು. ನನಗೂ ಅವಳನ್ನು ಬಿಟ್ಟು ಇರೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ನನ್ನ ಕುಡಿತದ ಅಭ್ಯಾಸಕ್ಕೆ ತಿಲಾಂಜಲಿ ಹಾಡಿದೆ. ಆದರೆ ಕ್ರಮೇಣ ಅವಳ ಚುಚ್ಚುಮಾತುಗಳು, ನನ್ನ ಗಂಡ ನಾಲಾಯಕ್ಕು ಅಂತ ಅವಳ ಮನಸ್ಸಿನಲ್ಲಿ ಹುಟ್ಟಿದ ಭಾವನೆ, ಅವಳ ನೆಂಟರು ಹಾಗೆ ಸ್ನೇಹಿತರ ಜೊತೆಗಿನ ಅವಳ ಒಡನಾಟದಲ್ಲಿ ನನ್ನನ್ನು ದೂರ ಇರಿಸುತ್ತಿದ್ದ ರೀತಿಯಿಂದ ನನ್ನಲ್ಲಿ ಕೀಳರಿಮೆ ಬೆಳೆಯೋಕೆ ಶುರುವಾಯಿತು. ಅವಳ ಪ್ರತಿ ಅವಮಾನ ನನ್ನ ಬೇಸರವನ್ನು ಹೆಚ್ಚು ಮಾಡ್ತಾ ಇದ್ದರೂ ನಾನು ಅವಳಿಂದ ದೂರ ಹೋಗಲಿಲ್ಲ. ಎಷ್ಟೇ ಆದರೂ ನಿನ್ನ ಅಮ್ಮ ನಾನು ಪ್ರೀತಿಸಿದ ಜೀವ ಅಲ್ವಾ. ಆದರೆ ಪ್ರೀತಿ ಅನ್ನೋದು ನಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧಕ್ಕೆ ಮಾತ್ರವೇ ಸೀಮಿತ ಆಗಿತ್ತು ಅನ್ನೋದು ವಿಷಾದದ ಸಂಗತಿ. ಮಾನಸಿಕವಾಗಿ ನಾವೆಂದೂ ಬೆಸೆದುಕೊಳ್ಳಲಾರ ಇಲ್ಲ. ದಿನಗಳು ಕಳೆದಂತೆ ಅವಳು ತನ್ನದೇ ಪ್ರಪಂಚದಲ್ಲಿ ಬ್ಯುಸಿಯಾಗ್ತಾ ಹೋದಾಗ ಅವಳ ಬದುಕಿಗೆ ಸಂಬಂಧಪಟ್ಟ ತೀರ್ಮಾನಗಳನ್ನು, ಅಂದರೆ ನಮಗೆ ಮಗು ಈಗಲೇ ಬೇಕಾ ಬೇಡವಾ, ಮಗು ಹುಟ್ಟಿದ ಮೇಲೆ ಅದಕ್ಕೆ ಏನು ಹೆಸರಿಡುವುದು, ಮಗುನ ಯಾವ ಶಾಲೆಗೆ ಸೇರಿಸೋದು, ಹೀಗೆ ಪ್ರತಿ ನಿರ್ಧಾರ ಅವಳು ಒಂಟಿಯಾಗಿ ತೆಗೆದುಕೊಳ್ಳಲು ಶುರು ಮಾಡಿದಾಗ ಅವಳ ಬದುಕಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ದಾಳೆ ಅನ್ನೋದು ತಿಳಿದು ಬಂದಿತ್ತು. ಆಗಲೇ ನಾನು ಧೈರ್ಯ ಮಾಡಿ ಅವಳ ವಿರುದ್ಧ ನಿಂತು, ಗಂಡ ಅಂತ ನನಗೆ 5 ಪೈಸೆ ಮರ್ಯಾದೆ ಕೊಡಲ್ಲ ಅಂದ ಮೇಲೆ ಈ ಸಂಬಂಧದಲ್ಲಿ ನನಗೆ ಮುಂದುವರಿಯೋಕ್ಕೂ ಇಷ್ಟವಿಲ್ಲ ಅಂತ ಹೇಳಿ ಇವಳಿಂದ ವಿಚ್ಛೇದನ ಪಡೆದು ಮೊದಲು ಬಾಡಿಗೆಗೋ ಅಥವಾ ಭೋಗ್ಯಕ್ಕೋ ಒಂದು ಮನೆ ಮಾಡಿ ನನ್ನ ಅಮ್ಮನ್ನ ವೃದ್ಧಾಶ್ರಮದಿಂದ ವಾಪಸ್ ಕರೆದುಕೊಂಡು ಬಂದು ಅವಳನ್ನಾದರೂ ಚೆನ್ನಾಗಿ ನೋಡ್ಕೋಬೋದಿತ್ತು. ಆದರೆ ಹಾಗೆ ಮಾಡೋಕ್ಕೆ ಧೈರ್ಯ ಬರಲೇ ಇಲ್ಲ ನಿತಿನ್. ಅದೇನೋ ಹೆಂಡತಿ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಈ ದೊಡ್ಡ ಮನೆಯಲ್ಲಿ ನನ್ನದೇ ಒಂದು ಮೂಲೆ ಹಿಡಿದು ಸುಖವಾಗಿ ಅಲ್ದಿದ್ರು ಕಷ್ಟಪಡದೆ ಜೀವನ ಸಾಗಿಸುವ ಬಂಡತನ ಬೆಳೆಸ್ಕೊಂಡ್ಬಿಟ್ಟೆ. ನಾನು ಮಾಡಿದ ತಪ್ಪನ್ನು ನೀನು ದಯವಿಟ್ಟು ಮಾಡೋಕೆ ಹೋಗಬೇಡ ಮಗನೇ. ಈಗ ನೀನು ಓಜಸ್ ಬಗ್ಗೆ ಆಗಲಿ, ಆರುಷಿ ಅಥವಾ ಅವಳ ಮಗನ ಬಗ್ಗೆ ಆಗಲಿ ಯೋಚಿಸ್ಕೊಂಡು ಕೂರೋದಕ್ಕಿಂತ ನಿನ್ನ ಬದುಕಿನ ಬಗ್ಗೆ ಯೋಚನೆ ಮಾಡು. ನೀನು ಹೇಳಿದ್ದನ್ನು ಕೇಳಿದರೆ ಓಜು ನಿಜವಾಗ್ಲೂ ಅವನ ವೈವಾಹಿಕ ಜೀವನದಲ್ಲಿ ಸುಖವಾಗಿದ್ದಾನೆ ಅಂತ ನನಗನ್ಸುತ್ತೆ. ಯಾರನ್ನು ನೋಡಿ ಹಾಗಿದ್ದಾರಾ ಹೋಗಿದ್ದಾರಾ ಅಂತ ಯೋಚಿಸುವ ಬದಲು ನೀನು ಹೇಗಿದ್ದೀಯಾ ಅಂತ ಒಂದು ಸಲ ಕೂತು ಯೋಚನೆ ಮಾಡು. ನನ್ನ ಹಾಗೆ ವಯಸ್ಸು ಮೀರಿದ ಮೇಲೆ ಯೋಚನೆ ಮಾಡಿದ್ರೆ ಯಾವ ಲಾಭವೂ ಇಲ್ಲ ಹೇಳಿದ್ರೆ ಅಪ್ಪನ ಮಾತಿಗೆ ಸರಿ ಅಂತ ಗೋಣಾಡಿಸಿದ. ಸಂಜೆ ಆಗೋದನ್ನೇ ಕಾಯುತ್ತಾ ಕುಳಿತಿದ್ದ ನಿತಿನ್ ಗಾರ್ಮೆಂಟ್ಸ್ನಿಂದ ಗೌತಮಿ ಹಿಂತಿರುಗಿ ಬರುತ್ತಲೇ ಅವಳ ನಿರಾಕರಣೆಯನ್ನು ಲೆಕ್ಕಿಸದೆ ಅವಳ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋಗಿ, ನಾನು ಆರುಷಿನ ಈ ಹಿಂದೆ ಇಷ್ಟಪಟ್ಟಿದ್ದು ನಿಜ, ಆದರೆ ಒಂದು ಸಲವೂ ಸಲುಗೆಯಲ್ಲಿ ಅವಳ ಜೊತೆಗೆ ತಪ್ಪಾಗಿ ನಡೆದುಕೊಂಡಿಲ್ಲ. ನಿನಗೂ ಕಾಲೇಜ್ ದಿನಗಳಲ್ಲಿ ಅದೆಷ್ಟೋ ಜನರ ಮೇಲೆ ಕ್ರಶ್ ಆಗಿತ್ತಲ್ಲ, ಹಾಗೆ ನನಗೆ ಆರು ಆಕರ್ಷಕವಾಗಿ ಕಂಡಿದ್ಲು. ಆದರೆ ಈಗ ಅವಳು ನನ್ನ ಗೆಳೆಯನ ಹೆಂಡತಿ. ಅವಳನ್ನು ಈಗಲೂ ಪಡೆದುಕೊಳ್ಳುವ ಆಸೆ ಇಲ್ಲ, ಹಠವೂ ಇಲ್ಲ ಅಂತ ಹುಚ್ಚಾಟ ಮಾಡುವಷ್ಟು ಕೀಳು ಮನಸ್ಥಿತಿಯವನಲ್ಲ ನಾನು. ಈಗ ನೀನು ಹೇಳು, ನನ್ನ ಹೊರತಾಗಿ ನಿನ್ನ ಬದುಕಲ್ಲಿ ಬೇರೆ ಗಂಡಸು ಇದ್ದಾನ ಕೇಳಿದರೆ ಅವನನ್ನೇ ಕೆಕ್ಕರಿಸಿಕೊಂಡು ನೋಡಿ ನಿಮಗೇನಾದರೂ ತಲೆ ಕೆಟ್ಟಿದೆಯಾ ನಿತಿನ್? ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದೀರಾ ಕೇಳಿದ್ರೆ? ಮತ್ತೆ ಮದುವೆಯಾಗಿ ಇಷ್ಟು ದಿನ ಆದರೂ ನನ್ನ ದೂರ ಯಾಕೆ ಇಟ್ಟಿದ್ದೀಯಾ? ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂದರೂ ಹಠ ಮಾಡಿ ನನ್ನನ್ನೇ ಯಾಕೆ ಮದುವೆ ಆದೆ? ಆಸ್ತಿ ಆಸೆಗೆ ಅಂತ ಮಾತ್ರ ಹೇಳಬೇಡ. ನಿನ್ನ ಅಪ್ಪ ಅಮ್ಮನ ಮನೆಯಲ್ಲಿ ನೀವು ಇದಕ್ಕಿಂತ ಅನುಕೂಲಸ್ಥರು ಅನ್ನೋದು ನನಗೆ ಗೊತ್ತು ಹೇಳಿದ. ಅವನ ಮಾತಿಗೆ ವಿಷಾದದ ನಗೆ ಬೀರಿ ಒಂದು ಹೆಣ್ಣು
ಮದುವೆ ಮಂಟಪಕ್ಕೆ ಬಂದು ಆ ಸಂದರ್ಭದಲ್ಲಿ ಮದುವೆ ಕ್ಯಾನ್ಸಲ್ ಆಗಿ ಅವಳು ತವರಿಗೆ ಹಿಂದಿರುಗಿದಾಗ ಅವಳಿಗೆ ಹಾಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋ ಅಂದಾಜು ಇದೆಯಾ ನಿಮಗೆ? ನಿಮ್ಮ ಅಮ್ಮ ಅವತ್ತು ಆರುಷಿಗೆ ಅವಮಾನ ಮಾಡಬೇಕು ಅಂತ ನಮ್ಮ ವರಪೂಜೆ ಶಾಸ್ತ್ರಕ್ಕೆ ತಯಾರು ಮಾಡಿದ ಪದಾರ್ಥಗಳನ್ನೆಲ್ಲ ನೆಲದ ಪಾಲು ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರಲ್ಲ, ಅದರಿಂದಾಗಿ ಅವತ್ತು ನಮ್ಮ ಮದುವೆ ನಿಂತು ಹೋಯಿತು. ಆಗಲೇ ನಿನಗೆ ನಮ್ಮ ಬಾಯಲ್ಲೇ ನೀವು ಆರುಷಿನ ಇಷ್ಟಪಟ್ಟಿದ್ರಿ ಅನ್ನೋ ಸತ್ಯ ಕೂಡ ಗೊತ್ತಾಗಿದ್ದು. ನಿಮ್ಮ ಜೀವನದಲ್ಲಿ ಮೊದಲ ಹುಡುಗಿ ನಾನೇ ಅನ್ನೋ ಸಂಭ್ರಮದಲ್ಲಿ ಇದ್ದ ನನ್ನ ಭ್ರಮೆ ನಿರಾಸನವಾಯಿತು. ಸತ್ರು ಮತ್ತೆ ನಿಮ್ಮ ಮುಖ ನೋಡಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.